ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಹೋಟ್ಲು ಮಂಜಣ್ಣನ ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು ಮಾವ. ಅಲ್ಲ, ಒಬ್ಬನೇ ಮಗ, ಮನೆ ಜವಾಬ್ದಾರಿ ಎಲ್ಲ ಅವ್ನ ಮ್ಯಾಕ್ ಬಿತ್ತು. ಜೀವನ ಅಂದರೆ ಹಿಂಗೆ ಅಲ್ವಾ ಮಾವ, ನಾವೆಷ್ಟು ಸೇವಿಂಗ್ಸ್ ಮಾಡಿಟ್ರು ಸಾಕೆ ಆಗಲ್ಲ. ಅದಕ್ಕೆ ಕರೆಕ್ಟಾಗಿರೋ ಪ್ಲಾನ್ ಮಾಡ್ಕೋಬೇಕು. ಉಳಿತಾಯ ಜಾಸ್ತಿ ಮಾಡಬೇಕು ಅಂತ ನಾನು ಹೇಳ್ತಿರೋದು. ನಾನು ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಹೇಳಕ್ ಬಂದೆ. ಹಂಗಂದ್ರೇನು ಪಾರು? ತಿಂಗಳಿಗೆ ಚಿಕ್ಕ ಪ್ರೀಮಿಯಂ ಕೊಟ್ರೆ ನಮಗೆ ಮಿನಿಮಮ್ 1 ಕೋಟಿ ಕವರ್ ಸಿಗುತ್ತೆ. ಆಕಸ್ಮಿಕವಾಗಿ ಯಾರಿಗಾದ್ರೂ ಏನಾದರೂ ಆಗೇ ಹೋಯ್ತು ಅಂತ ಇಟ್ಕೋ, ಆಗ ಯಾರು ಈ ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ತಾರೋ ಅವರಿಗೆ ಸ್ಟೇಬಲ್ ಆಗಿರೋ ಇನ್ಕಮ್ ಸಿಗುತ್ತೆ. ನೀ ಹೇಳ್ತಿರೋದು ಮನೆ ಆಧಾರ ಸ್ತಂಭ ಹೋದ್ರೂ ಮನೆ ಸಂಸಾರ ಉಳ್ಕೋತೈತೆ ಅಂತ. ಹೌದು ಮಾವ, ತುಂಬಾ ಈಸಿಯಾಗಿ ಪ್ಲಾನ್ಗಳನ್ನ ಹುಡ್ಕೋದಕ್ಕೆ ಅಂತ ಪಾಲಿಸಿ ಬಜಾರ್ ಇದೆ ನೋಡಿ. ಈ ಅಪ್ಲಿಕೇಶನ್ ಅಲ್ಲಿ 20ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಕಂಪ್ನಿಗಳ ಟರ್ಮ್ ಪಾಲಿಸಿಗಳನ್ನ ಕಂಪೇರ್ ಮಾಡಿ ಕೆಲವೇ ನಿಮಿಷದಲ್ಲಿ ಮನೇಲೆ ಕುತ್ಕೊಂಡು ಕೊಂಡ್ಕೋಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ ಗೊತ್ತಾ, ಈ ಟರ್ಮ್ ಲೈಫ್ ಇನ್ಶೂರೆನ್ಸ್ ಮೇಲೆ ಮುಂಚೆ GST 18% ಇತ್ತು. ಈಗ ನಮ್ಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಭಾರತ ಸರ್ಕಾರ 0%ಗೆ ಇಳಿಸಿದೆ. ನಾವು ಇದನ್ನ ಮಾಡಿಸ್ಮ ಬಾರು. ಒಳ್ಳೇದು ಮಾವ. ಇವತ್ತಿಗಲ್ಲ, ಮುಂದೆ ನಮ್ಮ ಫ್ಯಾಮಿಲಿ ಸೇಫ್ ಆಗಿರ್ಬೇಕು ಅನ್ನೋದಕ್ಕೆ ಇವಾಗಲೇ ಆಗ್ತಿರೋ ಅಡಿಪಾಯ. ಜಗತ್ತಲ್ಲಿ ನೀನು ಕಾಣದಿರೋ ಸತ್ಯ ಇದೆ ಅನ್ನೋದನ್ನ ಮರಿಬೇಡ. ಯಾವ್ದನ್ನ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು ಮಾವ. ಆಗ ಸತ್ಯ ಗೊತ್ತಾದ್ರೂ ಗೊತ್ತಾಗ್ಬೋದು. ಅಣ್ಣ, ನಿಂತವ ಯಾವತ್ತೋ ನಾನು ಏನೂ ಕೇಳಲಿಲ್ಲ, ಆದ್ರೆ ಇವತ್ತೊಂದು ವಿಷಯ ಕೇಳ್ತೀನಿ. ನಿಂಗೆ ಏನು ಗೊತ್ತಾಯ್ತು ಅದನ್ನ ಹೇಳು. ಸುಮಾರು ವರ್ಷದ ಹಿಂದೆ ನಮ್ಮ ಅವ್ವ ಅಂತ ಅನ್ಸ್ಕೊಂಡವಳು ಒಬ್ಳು ಇದ್ಲಲ್ಲ ಇಲ್ಲಿ, ಅವಳು ಹೆಂಗ್ ಓದ್ಲು, ಅವಳಿಗೆ ಏನಾಯ್ತು ಅಂತ ಏನಾರ ಗೊತ್ತಾಯ್ತಾ ನಿಂಗೆ? ಅಷ್ಟೇ ನನಗೆ ಗೊತ್ತಿರೋದು. ಎಲ್ಲರೂ ಅವ್ರವ್ರಿಗೆ ಏನು ಗೊತ್ತಾಯ್ತೋ ಅದನ್ನ ಹೇಳ್ತವ್ರೆ. ನಿಮ್ಗೇನು ಗೊತ್ತಾಯ್ತೋ ಅದನ್ನ ಹೇಳಿ ಪುಣ್ಯ ಕಟ್ಕೊಳ್ಳಿ. ಇದರಲ್ಲಿ ಮುಚ್ಚಿಡೋದು ಏನಪ್ಪ ಐತೆ? ನಮಗಿಂತ ನಿಮ್ಮ ಮಾವನಿಗೆ ಈ ವಿಷಯ ಚೆನ್ನಾಗಿ ಗೊತ್ತು. ಏನು ಹೇಳ್ತಿದ್ದೀರಾ? ದಿಟ ಕಣಪ್ಪ, ನಿಮ್ಮವ್ವ ದೇವಸ್ಥಾನದ ಹೊಡ್ಬೇಕದ್ದು ಪೂಜಾರಿ ಹೊಡೋದು ಅಂತ ಊರೆಲ್ಲ ಅನ್ಕೊಂಡಿರೋದು. ನಮ್ಮನ್ನು ಕೇಳಿದ್ಬಿಟ್ಟು ನಿಮ್ಮ ಮಾವನ ಹೋಗಿ ಕೇಳಿ ಎಲ್ಲ ಗೊತ್ತಾಯ್ತದೆ. ಈ ವಿಷಯದ ಬಗ್ಗೆ ಯಾರನ್ನು ಕೇಳಿದ್ರು ಸುತ್ತಿ ಬಳಸಿ ಅದು ಮಾವಂತವನೇ ಗೊತ್ತೈತಲ್ಲ. ಮಾವನ್ ಕೇಳಿದ್ರೆ ಎಲ್ಲ ವಿಷಯ ಗೊತ್ತಾಯ್ತೈತೆ. ಇನ್ಮೇಲೆ ಕಣ್ಣೀರ್ ಹಾಕೋದೆಲ್ಲ ಇಲ್ಲ, ಅವ್ರ ಕೈಲಿ ಕಣ್ಣೀರ್ ಹಾಕ್ಸೋದು. ಇಷ್ಟು ದಿನ ನನ್ನ ಗಂಡ ನನ್ನ ಅತ್ತೆ ಪಟ್ಟಿರೋ ನೋವಿಗೆಲ್ಲ ಉತ್ತರ ನಾನು ಕೊಡ್ತೀನಿ. ಶಭಾಷ್ ರಾಣಿ, ನಾನು ಈಗ ನೋಡು ನೆಮ್ಮದಿಯಾಗಿರ್ಬೋದು. ಆದರೂ ಆ ಮನೇಲಿರೋರೆಲ್ಲರೂ ಕೆಟ್ಟವ್ರೆ. ಆದರೂ ನೀನು ಆ ಮನೇಲಿ ಇರ್ತೀಯ, ಇದ್ದು ಜಯಿಸ್ತೀಯ ಅನ್ನೋ ನಂಬಿಕೆ ನನಗೆ ಬಂದಿದೆ. ಅದಕ್ಕೆ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊತೀನಿ. ಆದರೆ ಈ ವಿಷಯ ಅಣ್ಣನಿಗೆ ಗೊತ್ತಾಗದೆ ಇರೋ ಥರ ನೀನು ನೋಡ್ಕೋಬೇಕು. ನಾನು ಯಾವತ್ತೂ ಮಾವನ ಹತ್ರ ನಿಮ್ಗಳ ವಿಷಯನ ಮುಚ್ಚಿಟ್ಟೇ ಇಲ್ಲ. ಆದರೂ ನೀನು ತಡ್ದೆ. ಆಮೇಲೆ ನನಗೂ ಅನಿಸ್ತು, ಮಾವಂಗೇನಾದರೂ ಈ ವಿಷಯ ಗೊತ್ತಾದರೆ ಮಾಸ್ತಿ ಕೊಪ್ಪಲು ಸ್ಮಶಾನ ಆಗೋಗ್ಬಿಡುತ್ತೆ ಅಂತ. ಹಾಗಾಗಿ ನಿಮ್ಮ ಅಣ್ಣನ ಹತ್ರ ವಿಷಯ ಮುಚ್ಚಿಡೋ ಥರ ಆಯಿತು. ಯೋಚನೆ ಮಾಡಬೇಡ ರಾಣಿ, ನಿಮ್ಮ ಅಣ್ಣನಿಂದ ವಿಷಯ ನಾನು ಮುಚ್ಚಿಡ್ತೀನಿ. ರಾಣಿ, ನಿಮ್ಮ ಅತ್ತಿಗೆ ಜೊತೆ ನಾನು ಮಾತಾಡ್ತೀನಮ್ಮ. ಅದಕ್ಕೆ ನಮ್ಮ ಅತ್ತೆ ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಕೊಡು ರಾಣಿ. ಪಾರ್ವತಿ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ. ನೀವು? ಏನು ಹೀಗಿದ್ದೀನಮ್ಮ. ಪಾರ್ವತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ದೇವತೆ ಥರ ಮಗಳನ್ನ ಬೆಳೆಸಿ ದಾನವ್ರಿರೋ ಮನೆ ಕೊಟ್ಬಿಟ್ಟಿದ್ದೀರಲ್ಲ. ಅಯ್ಯೋ, ಕ್ಷಮೆ ಕೇಳಬೇಕಾದವರು ನೀವಲ್ಲಮ್ಮ. ನಿಮ್ಮಂಥವ್ರನ್ನ ಇಷ್ಟು ವರ್ಷ ಕಷ್ಟ ಕೊಟ್ಕೊಂಡು ಬಂದಿದ್ದಾರಲ್ಲ ಆ ರಾಕ್ಷಸರು. ಆ ಕೆಲಸನ ನಮ್ಮ ರಾಣಿ ಮಾಡ್ತಾಳೆ. ನಿಮಗೆ ಮನುಗೌಡ್ರಿಗೆ ನ್ಯಾಯ ಅವಳು ಕೊಡಿಸ್ತಾಳೆ. ಇದನ್ನ ರಾಣಿ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ. ಯಾರನ್ನ ನೋಡಿದ್ರೆ ಮನುಗೌಡ್ರು ಇಷ್ಟು ವರ್ಷ ಹೆದರ್ಕೊಳ್ತಿದ್ರೋ
ಇಷ್ಟು ವರ್ಷ ಕಣ್ಣೀರು ಹಾಕಿದಾರೋ ಅವರೆಲ್ಲರೂ ನಿಮ್ಮ ಮುಂದೆ ಮಂಡಿ ಕೂತು ನಿಮ್ಮ ಕಾಲು ಒತ್ತುತ್ತಾರೆ. ರಾಜ ರಾಣಿಯಾಗಿ ನಮ್ಮ ರಾಣಿ ಮನುಕೋಡ್ರು ನಿಮ್ಮ ಮುಂದೆ ದರ್ಬಾರ್ ಮಾಡೋದ ನೀವು ನೋಡೇ ನೋಡ್ತೀರಾ. ಈ ಮಾತು ಕೇಳ್ತಾ ಇದ್ರೆ ಇವತ್ತೇ ಯುದ್ಧ ಗೆದ್ದಷ್ಟು ಖುಷಿ ಆಗ್ತಿದೆ ಅಮ್ಮ. ಅಮ್ಮ ನಾನು ಮಾತಾಡ್ಲಾ? ಹೌದಾ ದೊರೆ? ಅದಕ್ಕೆ ದೊರೆ ನಿಮ್ಮ ತವ ಮಾತಾಡ್ಬೇಕಂತೆ, ಕೊಡ್ತೀನಿ. ಹಲೋ ಅಕ್ಕ. ಮನೋರೆ, ನೀವು ನನ್ನ ಅಕ್ಕ ಅಂತ ಕರಿತಿದ್ದೀರಾ? ಹ್ಞೂ, ನೀವು ನಮ್ಮ ರಾಣಿನ ಕಾಪಾಡಿದ್ದೀರಾ. ಹಾಗೆ ನಮ್ಮನ್ನೆಲ್ಲ ಕೆಟ್ಟವರಿಂದ ದೂರ ಇಟ್ಟು ನಮ್ಮ ಜೀವಗಳನ್ನೆಲ್ಲ ಉಳಿಸಿದ್ದೀರಾ. ನೀವು ಹೇಳ್ಕೊಟ್ಟ ಮೇಲೇನೆ ರಾಣಿ ಇವ್ರಿಗೆಲ್ಲ ಬುದ್ಧಿ ಕಲಿಸೋದಕ್ಕೆ ಶುರು ಮಾಡಿದ್ದು. ಮೊದಲು ನನಗೆ ಅಣ್ಣ, ಅತ್ತಿಗೆ, ಅಜ್ಜಿ ಇವ್ರನ್ನೆಲ್ಲ ಕಂಡ್ರೆ ಭಯ ಆಗ್ತಾ ಇತ್ತು. ಆದರೆ ಈಗ ನಾನು ಧೈರ್ಯವಾಗಿದ್ದೀನಿ. ನಾನು ನಿಮಗೆ ಏನೋ ಹೇಳಬೇಕು. ಹೇಳಿ ಮನೋರೆ. ಥ್ಯಾಂಕ್ ಯು ಅಕ್ಕ. ರಾಣಿ, ನೀನು ಹೆಂಗೆ ಹೇಳ್ಕೊಟ್ಟೋ ಅದನ್ನು ಮರೀದೆ ಹಾಗೆ ಹೇಳಿದೆ. ನೀವು ಅಕ್ಕ ಅಂತ ನನ್ನ ಬಾಯಿ ತುಂಬ ಕರ್ತಿದ್ದೀರಾ. ನಿಮಗೆ ಯಾವತ್ತೂ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ನೀವು ರಾಜಂತರ ಬದುಕಬೇಕು, ಮಾಸ್ತಿ ಕೊಪ್ಪಲು ರಾಜ ಆಗಿ ಮೆರಿಬೇಕು. ಆ ದಿನ ಬಂದೇ ಬರುತ್ತೆ. ಮನೋರೆ, ಏನೇ ಇದ್ರು ನನ್ನ ಹತ್ರ ಹೇಳಬೇಕು, ಆಯ್ತಾ? ಸರಿ ಆಯಿತು, ಇಡ್ತೀನಿ. ಟಾಟಾ. ಟಾಟಾ. ಅಪ್ಪ, ಇವತ್ತಂತೂ ಎಷ್ಟು ಖುಷಿ ಆಗ್ತದೆ ಅಂದರೆ ಇದೇ ಖುಷಿಲಿ ಮಾದಪ್ಪ ಅಂಕಲ್ ಮನೆಗೆ ಹೋಗಿ ಬಂದ್ಬಿಡ್ಬೇಕು. ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ಬೆಳಗ್ಗೆನೂ ಎಲ್ಲೋ ರೆಡಿಯಾಗಿ ಬನ್ನಿ ಅಂದಿದ್ರಿ. ನಾವು ರೆಡಿಯಾಗಿ ಬಂದಿದ್ದೀವಿ. ವೆರಿ ಗುಡ್. ನಾವೆಲ್ಲರೂ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ನಿಮ್ಮ ಅಣ್ಣ ಅಂಗಡಿಲಿದ್ದಾರಲ್ವಾ, ನಾವು ಹೊರಗಡೆ ಹೋಗಿ ಬಂದ್ಬಿಡೋಣ, ಬನ್ನಿ. ಓಕೆ, ಅಂದರೆ ಎಲ್ಲಿಗಾರು ಹೋಗಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು, ಬಟ್ ಎಲ್ಲಿಂದ ಬರ್ತೀವಿ ಅನ್ನೋದನ್ನ ಕೇಳ್ಬೋದು ತಾನೆ? ಅದನ್ನು ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ, ಓಕೆನಾ? ನಾವು ಗರ್ಲ್ಸ್. ಎಸ್ ಬಾಸ್. ಫಾಲೋ ಮೀ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.